ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ನನ್ನ ಬರ್ಡೇ ಸ್ಪೆಷಲ್ ಇರೋದ್ರಿಂದ ಸೊ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ವಿ. ಎಲ್ಲಿಗೆ ಅಂತಂದ್ರೆ ಮಂಡ್ಯದಲ್ಲೇ ಇರೋ ಸೋಡಾ ಫ್ಯಾಕ್ಟ್ರಿಗೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಇನ್ ಕೇಸ್ ಅದೇನಾದ್ರೂ ಸ್ಕಿಪ್ ಆಗಿದ್ರೆ ಇಲ್ಲಿ ಗೊತ್ತಾಗ್ಲಿ ಅಂತ ಮತ್ತೆ ಹೇಳಿದೆ ಅಷ್ಟೇನೆ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಡ್ರೆಸ್ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೀನಿ. ನಿಮ್ಗೇನಾದ್ರೂ ಲೊಕೇಶನ್ ಎಕ್ಸಾಕ್ಟ್ ಡೀಟೇಲ್ ಬೇಕು ಅಂತಂದ್ರೆ ನಾನು ಲಾಸ್ಟ್ ವಿಡಿಯೋ ಚೆಕ್ ಮಾಡಿ. ಸೊ ಇದಿರೋದು ಫಸ್ಟ್ ಫ್ಲೋರ್ ನಲ್ಲಿ. ಬರ್ತಿದಂಗೆನೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ನೇಮ್ಸ್ ಎಲ್ಲ ಎಂಟ್ರಿ ಮಾಡಿಸ್ಕೋತಾರೆ. ಸೊ ನನಗೆ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಯಾವುದು ರೆಸ್ಟೋ ಬಾರ್ ಇರಲಿಲ್ಲ. ಸೊ ಇದು ಹೊಸದಾಗಿ ಅಂದ್ರೆ ಈಗ ರೀಸೆಂಟ್ಲಿ ಓಪನ್ ಆಗಿರೋದು. ತುಂಬಾನೇ ಚೆನ್ನಾಗಿದೆ. ಆಂಬಿಯನ್ಸ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ರೆಸ್ಟೋ ಬಾರ್ ಅಂತಾನೆ ಹೇಳ್ಬೋದು. ಒಂಥರ ಲಕ್ಸುರಿಯಸ್ ಫೀಲ್ ನೇ ಕೊಡುತ್ತೆ. ನಾವು ಮೆನು ಚೆಕ್ ಮಾಡ್ಬೇಕಾದ್ರೆ ಇದನ್ನ ನೋಡ್ತಾ ಇದ್ದೆ. ಆಮೇಲೆ ಕೃಷ್ಣ ಅವ್ರು ಹೇಳಿದ್ರು ಇದು ಡ್ರಿಂಕ್ಸ್ ಸೆಪರೇಟ್ ಮೆನು ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಫುಡ್ ಮೆನು ತಗೊಂಡು ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಹೇಳಿದಾಗೆ ಇದು ಒನ್ ಆಫ್ ದ ಬೆಸ್ಟ್ ರೆಸ್ಟೋ ಬಾರ್ ಇನ್ ಮಂಡ್ಯ ಅಂತ ಹೇಳ್ಬೋದು. ಮತ್ತೆ ನಮ್ಮ ಮಂಡ್ಯದಲ್ಲಿ ಈ ತರ ಎಲ್ಲ ಓಪನ್ ಆಗ್ತಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಒಂಥರ ಬ್ಯಾಂಗ್ಳೂರಲ್ಲಿ ಇದೆಯೇನೋ ಅನ್ನೋ ತರ ನಮ್ಮ ಮಂಡ್ಯದಲ್ಲೂ ಕೂಡ ಆ ತರ ಬ್ಯಾಂಗ್ಳೂರ್ ಲೆವೆಲ್ಗೆನೆ ಓಪನ್ ಮಾಡಿದ್ದಾರೆ. ಫಸ್ಟೇ ಹೇಳ್ದಾಗೆ ಲಕ್ಸುರಿಯಸ್ ಫೀಲ್ ಕೊಡುತ್ತೆ. ಮತ್ತೆ ಆ ಸಾಂಗ್ ಪ್ಲೇ ಆಗ್ತಾ ಇರೋದಕ್ಕೂ ವೈಬ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು. ಮತ್ತೆ ನಾವ್ ಏನೇನೆಲ್ಲ ತಗೊಂಡಿದ್ವಿ ಅಂತ ಅನ್ನೋದಾದ್ರೆ ಪ್ರತಿ ಸರಿ ನಾವ್ ಯಾವಾಗ್ಲೂ ಬಟರ್ ನಾನ್, ಬಟರ್ ಕುಲ್ಚಾ ಮತ್ತೆ ಗ್ರೇವಿ ಟೈಪೇ ಟ್ರೈ ಮಾಡ್ತಿದ್ವಲ್ಲ. ಸೊ ಈ ಸರಿ ರೈಸ್ ಐಟಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ದಮ್ ಬಿರಿಯಾನಿ ಮತ್ತೆ ನಮ್ಮಿಬ್ರಿಗೂ ಫೇವ್ರೇಟ್ ತಂದೂರಿ ಚಿಕನ್. ಸೊ ಇದನ್ನ ಟ್ರೈ ಮಾಡಿದ್ವಿ. ಸೊ ಸೀರಿಯಸ್ಲಿ ಹೇಳ್ತಾ ಇದೀನಿ, ಫುಡ್ ವೈಸ್ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಲಿಟಲ್ ಎಕ್ಸ್ಪಾನ್ಸಿವ್ ಅಂತ ಅನ್ನಿಸ್ತು. ಬಟ್ ಈ ವೈಬ್ಗೆ ಈ ಒಂದು ಫುಡ್ ಗೆ ಕೊಡ್ಬೋದು ಅಂತಾನು ಅನ್ನಿಸ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಂಡ್ಯದಲ್ಲಿ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತಾನು ಹೇಳ್ಬೋದು ಇದನ್ನ. ಬೇರೆ ಫುಡ್ ಐಟಮ್ಸ್ ಬಗ್ಗೆ ಗೊತ್ತಿಲ್ಲ. ನಾವು ತಗೊಂಡಿರೋ 2 ಫುಡ್ ಐಟಮ್ಸ್ ಕೂಡ ಚೆನ್ನಾಗಿತ್ತು.